ಏನ್ ಗೊತ್ತಾ, ನಮ್ಮ ಹೆಣ್ಮಕ್ಳನ್ನ ಎಲ್ರು ಏನನ್ಕೋತಾರೆ ಗೊತ್ತಾ, ಅದೇ ಗಂಡು ಮಕ್ಳು ನೋಡ್ರಿ, ಕಾಫಿ ಹಿಡ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಪೇಪರ್ ಓದ್ತಾ ಇರ್ತಾರೆ. ಅವ್ರಿಗೆ ಅದು ಅವತ್ತಿಂದ ಬಂದ್ಬಿಟ್ಟಿದೆ. ಅದು ಹೆಣ್ಮಕ್ಳಂದ್ರೆ ಪಟ್ಟೆ ಹೋಗಿ ಕಾಫಿ ತಯಾರು ಮಾಡ್ಬೇಕು, ಅಡಿಗೆ ತಯಾರು ಮಾಡ್ಬೇಕು. ಆದ್ರೆ ಮಾಡೋಣ, ಅದ್ರ ಜೊತೆ ಜ್ಞಾನನೂ ಇಂಪಾರ್ಟೆಂಟ್. ಜ್ಞಾನ ಪಡೆದವನು ಜಗತ್ತನ್ನ ಆಳಬಹುದು. ಡಾಕ್ಟರ್ ಯಾರು ಹೇಳಿರೋದು ಇದನ್ನ? ಡಾಕ್ಟರ್ B.R. ಅಂಬೇಡ್ಕರ್. ನೋಡುವ, ಅಂಬೇಡ್ಕರ್ಗಿಂತ ನಮಗೆ ಯಾರನ್ನು ರೋಲ್ ಮಾಡಲ್ ಬೇಕಾಗಿಲ್ಲ. ಬಡತನ ಕುಟುಂಬ, ತಿನ್ನಕ್ ಊಟ ಇಲ್ಲ, ಶಾಲೆಗೆ ಹೋದ್ರು ನೀನು ನೀಚ ಜಾತಿಯವನು, ನೀನು ತಳ ಜಾತಿಯವನು ಅಂತ ಎಲ್ಲರ ಜೊತೆ ಅಲ್ಲೆಲ್ಲ ಕೂಡಿಸ್ತಿದ್ರಂತೆ, ಗೋಣಿ ಚೀಲ ಹಾಕ್ಬಿಟ್ಟು ನೆಲದ ಮೇಲೆ. P1 ಏನಾದ್ರು ಬರ್ಲಿಲ್ಲ ಅಂತಂದ್ರೆ, ಯಾಕವ ನಿದ್ದೆ ಬರ್ಲಿಕ್ಕಂತ ಆಕಡಿಸ್ತಿದ್ಯಾ? P1 ಏನಾದ್ರು ಬಂದಿಲ್ಲ ಅಂತಂದ್ರೆ ಅವತ್ತು ಕುಡಿಯಕ್ ನೀರು ಇಲ್ಲ. ಯಾಕಂದ್ರೆ ಯಾರಾದ್ರೂ P1 ನೀರ್ ಹಿಡಿದು ಹಿಂಗ್ ಸುರಿಬೇಕು, ಅವಾಗ ಮಾತ್ರ ನೀರು ಕುಡಿಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿದಂತ ಸ್ಕೂಲಲ್ಲಿ P1 ಬಂದಿಲ್ಲ ಅಂದ್ರೆ ಕುಡಿಯಕ್ ನೀರಿಲ್ಲ, ಊಟನೂ ಸಹ ತಗೊಂಡೋಗ್ತಿರ್ಲಿಲ್ಲ. ಅಂಥ ಬಡತನದಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಇವತ್ತು ಇಡೀ ದೇಶ ಆಳುವಂತಹ ಒಂದು ಸಂವಿಧಾನವನ್ನ ಬರೆದು ಪ್ರತಿಯೊಂದು ಹೆಣ್ಣು ಮಗಳಿಗೂ ಸಮಾನತೆಯನ್ನ ಕೊಟ್ಟು, ನೀನು ಎಲ್ಲರಂಗವ, ನೀನ್ ಬರೀ ಮಕ್ಕಳು ಹುಟ್ಟಿಸೋ ಫ್ಯಾಕ್ಟ್ರಿ ಅಲ್ಲವಾ, ನೀನು ಗಂಡ ಹೇಳದಂಗೆ ಒಡಿಸ್ಕೊಂಡು ಗಂಡ 1, 2, 3 ಅವತ್ತಿನ ಕಾಲಕ್ಕೆ ಊರ್ಗ್ ಹೋದಾಗೆಲ್ಲ ಒಬ್ಬೊಬ್ರನ್ನ ಹೆಂಡತಿ ಮಾಡ್ಕೊಂಡ್ ಬರ್ತಿದ್ರಂತೆ. ನೀವ್ ನೋಡ್ರಿ, ಅವಾಗಿನ ಕಾಲದಲ್ಲಿ ಹೇಳ್ತಾರೆ, ಈ ಪಟೇಲ ಆ ಪಟೇಲ ಈ ಪಟೇಲ ಊರ್ದವನು ಇಟ್ಕೊಂಡವ್ರು ಕಟ್ಕೊಂಡವ್ರು ಒಬ್ರು ನೆಕ್ಸ್ಟ್ ಕಟ್ಕೊಂಡು 2 ಕಟ್ಕೊಳ್ಳೋದು, 3 ಕಟ್ಕೊಳ್ಳೋದು, 4 ಇಟ್ಕೊಳ್ಳೋದು, ಅವರೆಲ್ಲರಿಗೂ ಒಬ್ಬೊಬ್ರು ಮಕ್ಕಳು ಹುಟ್ಟಿಸೋದು. ಇದಕ್ಕೆ ಅಂಕೆ ಸಂಖ್ಯೆನೇ ಇರಲಿಲ್ಲ. ಇದಕ್ಕೆಲ್ಲ ಕಡಿವಾಣ ಹಾಕಿದ್ ಯಾರು ಗೊತ್ತಾ? ಹೇಳಿ, ಯಾರು? ಮಾತಾಡ್ರವ? ಬಾಬಾ ಸಾಹೇಬ. ನೋಡ್ರಪ್ಪ, ಸಾಕು, ಮದ್ವೆ ಮಾಡ್ಕೊಂಡ್ರೆ ಅವಳ ಜೊತೆ ಕಡೆಯವರೆಗೂ ಬದುಕಬೇಕು. ನೀವು ಏನಾದ್ರೂ ನೀವು ಹೆಂಡತಿಯನ್ನ ಬಿಡ್ತೀನ ಅಂತಂದ್ರೆ ನೀವು ವಿಚ್ಛೇದನ ಪಡ್ಕೋಬೇಕು, ನೀವು ಡೈವರ್ಸ್ ಪಡ್ಕೋಬೇಕು. ನೀವು ಹಂಗೆ ಇನ್ನೊಬ್ಬರ ಮದುವೆ ಮಾಡ್ಕೊಳಕ್ ಆಗುದಿಲ್ಲ ಅಂತ ಹೇಳಿ ಕಡಿವಾಣ ಹಾಕಿದ್ದಕ್ಕೆ ಇವತ್ತು ಒಂದಕ್ಕೆ ನಿಂತ್ಕೊಂಡವ್ರೆ. ಎಲ್ರು 2ನೇ ಮದುವೆ ಮಾಡ್ಕೋತಾರೆ ಅಂತಲ್ಲ ನಾನು ಹೇಳಿದ್ದು. ಅಂದ್ರೆ ಎಷ್ಟು ಜನ ಹೆಣ್ಣುಮಕ್ಳು ಬೀದಿ ಪಾಲಾಗ್ಬಿಡ್ತಿದ್ರು. ಅವನ್ನೆಲ್ಲ ಅಂಬೇಡ್ಕರ್ ನೋಡ್ತಿದ್ರು. ಹೆಣ್ಣುಮಕ್ಳು ಅನುಭವಿಸ್ತಾ ಇದ್ದಂತ ಕಷ್ಟಗಳನ್ನ ನೋಡಿದ್ರು ಅವರು. ವಿದ್ಯೆ ಅಂತ ದೂರದ ಮಾತು. ನಾನು ಹೇಳ್ತಿರ್ತೀನಿ, ನನಗೆ ಹೇಳ್ತಿರ್ತಾರೆ, ನನಗೆಲ್ಲಾ ಸಭೆಯಲ್ಲಿ ಕೇಳ್ತಾರೆ, ಮೇಡಮ್ ಯಾವ ಜಾತಿಯವರು? ನಾಗಲಕ್ಷ್ಮಿ ಚೌಧರಿ ಅಂತ ಇದೆ. ಚೌಧರಿ ಅಂತಂದ್ರೆ ಯಾರು? ನಾನು ಹೇಳ್ತಿರ್ತೀನಿ, ನನ್ನ ಜಾತಿ ಹೆಣ್ಣು, ನನ್ನ ಮತ ಹೆಣ್ಣು, ನನ್ನ ಕುಲ ಹೆಣ್ಣು, ನನ್ನ ಧರ್ಮ ಹೆಣ್ಣು. ಹೆಣ್ಣಿಗೆ ಯಾವ್ದು ಜಾತಿನೇ ಇಲ್ಲ. ಎಲ್ಲಾ ಜಾತಿಗಳಲ್ಲೂ ಹೆಣ್ಣು ಮಗಳನ್ನ ಹಂಗೆ ನಡೆಸ್ಕೊತಾರೆ. ಬ್ರಾಹ್ಮಣರ ಜಾತಿಯಲ್ಲಿ ಹೆಣ್ಣು ಮಗಳನ್ನ ನೀನ್ ಕೂಡಿಸ್ಬಿಟ್ಟು ಅವಳಿಗೆ ಅಡಿಗೆ ಮಾಡಿ ಕೊಡ್ತಾರೆ. ಅವತ್ತಿನ ಕಾಲಕ್ಕಂತೂ ಬ್ರಾಹ್ಮಣರ ಜಾತಿಯಲ್ಲಿ ಅಕಸ್ಮಾತ್ ಅವಾಗೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬಿಡ್ತಿದ್ರು. 9 ವರ್ಷ 10 ವರ್ಷ ಇನ್ನೂ ಮುಟ್ಟಾಗ್ತಿರ್ಲಿಲ್ಲ, ಅವಾಗಲೇ ಮದುವೆ ಮಾಡ್ಕೊಟ್ಬಿಡೋರು. ಬೈ ಚಾನ್ಸ್ ಏನಾದ್ರೂ ಗಂಡ ಸತ್ತೋಗ್ಬಿಟ್ರೆ ಅವಳಿಗೆ ತಲೆ ಬೋಡಿಸಿ ಬಿಳಿ ಸೀರೆ ಉಡಿಸಿ, ಚಿಕ್ಕ ಹುಡುಗಿ, ಅದು 12 ವರ್ಷ ಇರ್ಬೋದು. ಅದು ಯಾಕೆ ಅಂತ ಬಸವಣ್ಣವರು ಅವ್ರ ತಾಯಿನ ಕೇಳ್ತಾರೆ. ಅವ್ರ ಅತ್ತೆಗೆ ಗಂಡ ಸತ್ತೋಗ್ಬಿಟ್ಟಿರ್ತಾರೆ. ಯಾಕೆ ತಲೆ ಬೋಡಿಸ್ತಾ ಇದ್ದೀರಾ? ಬೋಡಿಸ್ಬೇಡಿ, ನಮ್ಮ ಅತ್ತೆ ಚೆನ್ನಾಗಿ ಕಾಣಲ್ಲ ಅಂತ ಬಸವಣ್ಣವ್ರ ಅವ್ರ ತಾಯಿ ಅವ್ರ ತಂದೆ ಕೇಳಿದಾಗ, ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ. ಅವಳು ಯಾಕೆ ತಲೆ ಬೋಡಿಸ್ತಾರೆ ಅಂತಂದ್ರೆ, ಅವಳು ಎಲ್ಲರ ಕಣ್ಣಿಗೆ ಚೆನ್ನಾಗಿ ಕಾಣಬಾರ್ದು. ಗಂಡಸೇನಾದ್ರೂ ಇವಳು ಏನಾದ್ರು ಚೆನ್ನಾಗಿದ್ದಾಳೆ ಅಂತ ಏನಾದ್ರು ಮೋಹಿಸ್ಬಿಟ್ರೆ, ಅವಳು ಗಂಡ ಸತ್ತೋಗಿದ್ದಾನೆ, ಮತ್ತೆ ಮದುವೆ ಆಗೋಗಿಲ್ಲ, ಮತ್ತೇನಾದ್ರು ಅವಳು ಗರ್ಭಿಣಿ ಆಗ್ಬಿಟ್ರೆ ಅವಳಿಗೆ ಯಾವುದೇ ತರ ಭಾವನೆಗಳು ಬರಬಾರ್ದು ಅಂತ ಸಪ್ಪೆ ಊಟ ಹಾಕೋರಂತೆ. ಬಸವಣ್ಣವರು ನಾವಿವತ್ತು ಅಂಬೇಡ್ಕರ್ ಅವ್ರ ಜೊತೆಲಿ ಇನ್ನೊಬ್ಬರನ್ನ ಬಹಳ ನೆನಪು ಮಾಡಬೇಕಾಗಿರೋದು ಬಸವಣ್ಣವರು. ಅಂಬೇಡ್ಕರ್ ನಮ್ಗೆ 18th 19th ಸೆಂಚುರಿ. ಬಸವಣ್ಣವರು ಯಾವ ಸೆಂಚುರಿಯಲ್ಲಿ ಇದ್ರು ಗೊತ್ತಾ ನಿಮಗೆ? 12ನೇ ಶತಮಾನ. ಅವತ್ತೇ ಅವ್ರು ನಮ್ಮ ಪರ ಹೋರಾಟ ಮಾಡಿದ್ರವ. ಅವ್ರ ಅಕ್ಕನಿಗೆ ಜನ್ವಾರ ಆಗಲ್ಲ, ಅವತ್ತು ಮುಂಜಿ ಮಾಡ್ತಿರ್ತಾರೆ.
ಅವಾಗ ಅವ್ರ ಅಪ್ಪನ್ಗೆ ಕೇಳ್ತಾರೆ, ನಮ್ಮ ಅಕ್ಕನ್ಗೂ ಹಾಕ್ರಿ ನನ್ ಜೊತೆ ಜನವಾರ ಅಂತ. ಅವಾಗ ಇಲ್ಲ, ಅವ್ರಿಗೆ ಆ ಸಂಸ್ಕಾರ ಮಾಡಕ್ ಬರಲ್ಲ, ಅವಳು ಅಶುದ್ಧಳು, ಮುಟ್ಟಾಕೋ ಹೆಣ್ಮಗಳು ಅಶುದ್ಧಳು, ಅದಕ್ಕೆ ಮಂತ್ರೋಪದೇಶ ಇರಲ್ಲ ಹೆಣ್ಮಕ್ಳಿಗೆ. ಸೊ ಹಾಗಾಗಿ ಅವಳಿಗೆ ಜನವಾರ ಹಾಕಲ್ಲ ಅಂದಾಗ ಅಷ್ಟು ಚಿಕ್ಕ ಹುಡುಗ ಬಸವಣ್ಣ. ನನ್ನ ಅಕ್ಕನಿಗೆ ಇಲ್ಲದಂತ ಸಂಸ್ಕಾರ ನನಗೂ ಬೇಡ, ಈ ಸಂಸ್ಕಾರಕ್ಕೆ ನಮ್ದು ಧಿಕ್ಕಾರ ಅಂತ ಹೇಳಿ ಅಷ್ಟು ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ನಡೀತಾನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.